1992 ಪಾಸ್ ಔಟ್. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ 1992 ಐ ಪಾಸ್ಡ್ ಔಟ್ SSLC. 93 ಐ ಸ್ಟಾರ್ಟೆಡ್ ಮೈ ಕೆರಿಯರ್. 93 ಅದೇ ಈ ದೂರದರ್ಶನ ಅದು ಅವಾಗ ಬರೀ ಖಾಸಗಿ ಚಾನಲ್ಗಳು ಯಾವುದೂ ಇರಲಿಲ್ಲ ಅವಾಗ. ಬರೀ ದೂರದರ್ಶನದು ಶಾರ್ಟ್ ಫಿಲ್ಮ್ಸು, ಟೆಲಿಫಿಲ್ಮ್ಸು, DD9 ಅಂತ ಇರ್ತೈತಿ ಇಫ್ ಯು ರಿಮೆಂಬರ್. ಅದೇ DD9 ಇವಾಗ ಚಂದನ ಆಗಿರೋದು. ಓಕೆ. ಸೊ ಇದು ನನ್ನ ಸ್ಟಾರ್ಟಿಂಗ್ ಸೆಕ್ಷನ್ನು. ಆಮೇಲೆ ಪ್ರೆಗ್ನೆಂಟ್ ಇದ್ದೆ ನಾನು, ತುಂಬ ಗರ್ಭಿಣಿ ನಾನು. ಅಂಬರೀಷ್ ಸರ್ ಅದು ಒಂದು ಬೈದ್ರು ಯಾಕಮ್ಮ ಬೇಕು ನಿನ್ಗಿದು, ನೋಡಮ್ಮ ಒಟ್ಟ ಬೇಡಮ್ಮ ಅಂತ. ಆಮೇಲೆ ಸರ್ ನಾನು ಏನು ಮಾಡಲಿ ಸರ್, ನೋಡಿ ಸರ್ ಒಂದು ಮಹೇಂದ್ರ ಸರ್ಗೆ ಬಿಡಯ್ಯ ಪಾಪ ಹೆಣ್ಮಗುನ ಅಂತ ಅಂದರೆ ಲೈಕ್ ಅಷ್ಟು ಪ್ರೀತಿ, ಅಷ್ಟು ಬಾಂಧವ್ಯ, ಅಷ್ಟು ಇದು ಏನು ಗೊತ್ತಾ, ನಿಜವಾಗ್ಲೂ ನಾನಂತೂ ಯಾವ ಒಂದು ಕಹಿ ಘಟನೆ ಎಕ್ಸ್ಪೀರಿಯನ್ಸೇ ಇಲ್ಲ ನನಗೆ. ಎಲ್ಲರೂ ಟ್ರೀಟ್ ಮೀ ಲೈಕ್ ಒನ್ ರಿಯಲ್ ಇದು ಅಂದರೆ ಮಗು ಥರ ನೋಡ್ಕೊಳ್ಳೋರು. ಅಲ್ಲಿ ಹೋಗಿದ ತಕ್ಷಣ ಇಲ್ಲ ಅವ್ರದ್ದು ಮಾಡಿಬಿಡಿ ಅನ್ನೋರು. ಅಂಬರೀಷ್ ಸರ್ ಫಸ್ಟ್ ಅವ್ರು ಮುಗಿಸು ಆಮೇಲೆ ನಾನು ಮಾಡಂತೆ ಅಂತ ಅಂದರೆ ದಟ್ ವಾಸ್ ದ ಅಂತ ದೊಡ್ಡ ನಟರ ಒಂದು ದೊಡ್ಡತನ ಅದು. ಯಾರು ಹೇಳ್ತಾರೆ ಯಾರು ಶಿವಣ್ಣನು ಅಷ್ಟೇ ಬಂದು ಹಿಂದೆ ಕುತ್ಕೊಳ್ಳೋ ಮಾಡಿ ಹೆಸರಿದ್ರೆ ಅವರು ಆ ಜೋಶಲ್ಲಿ ಹೇಳೋರು. ಅವರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂದು ಕುತ್ಕೊಳ್ಳೋರು. ನಾನು ಅದನ್ನೇ ಕೇಳ್ಬೇಕಂತಿದ್ದೆ. ಓಂ ಸಿನಿಮಾನಲ್ಲಿ ಇನ್ನೊಂದು ಯಾವುದೋ ಸಿನಿಮಾಲಿ ಸೂತ್ರಧಾರ ಅನ್ಸುತ್ತೆ, ಸುರಭಿಗೆ ಡಬ್ ಮಾಡ್ತಾ ಇದ್ದೆ, ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಹಿಂದೆ ಟೇಕ್ ನಡೀತಾ ಇದೆ, ಹಿಂದೆ ನಾನು ಸೈಲೆನ್ಸ್ ಅಂತ ಹಿಂಗೆ ತಿರುಗಿದ್ರೆ ಡಾಕ್ಟರ್ ರಾಜ್ಕುಮಾರ್. ನನಗೆ ಅಲ್ಲಿ ಹಿಂದೆ ಬಂದು ಕೂತ್ಕೋತಾರೆ, ಯಾರು ಬರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಕತ್ಲು ಅಲ್ಲಿ. ನಾನು ನಾವು ಮುಗಿದು ನನ್ನ ಕೆರಿಯರೇ ಮುಗಿದೋಯ್ತು ಅನ್ಕೊಂಡಿದ್ದೆ. ಆಮೇಲೆ ಅಯ್ಯೋ ಸಾರಿ ತಪ್ಪಾಯ್ತು ಅಂತಾರ ಅವರು. ತಪ್ಪಾಯ್ತು ಅಂದ್ಬಿಟ್ಟು ಆಚೆ ದೊಡ್ಡೋದ್ರು. ನೀವು ನಿಜವಾಗ್ಲೂ ಪುಣ್ಯ ಫಗೆಟ್ ನೋಡ್ರದ್ ಬಿಡಿ. ಇವಾಗ ನೆಕ್ಸ್ಟ್ ಕೇಳಿ, ಆಚೆ ಬರ್ತಾ ಇಲ್ಲ, ನಾನು ಭಯ ಬೀಟ್ರಫ್ ಹೋಗಿದೆ ನನಗೆ, ಯಾರು ಏನು ಬೈತಾರೋ ಅಂತ. ಆಮೇಲೆ ಊಟಕ್ಕೆ ಬ್ರೇಕ್ ಮಾಡಿದ್ರು ಸದ್ಯ ಅಂದ್ಕೊಂಡು ಅವರೆಲ್ಲರೂ ಹೋದ್ಮೇಲೆ ಆಚೆ ಬಂದು ನಾನು ರೆಸ್ಟ್ ರೂಮ್ಗೆ ಹೋಗೋಣ ಅಂತ ಹೊಟ್ಟೋಗಿದ್ದೆ. ಅವನು ಮೋಹನ್ ಅಂತ ನಮ್ಮ ಪ್ರೊಡಕ್ಷನ್ ಹುಡುಗ, ಅವ್ನು ಓಡ್ಬಂದ್ಬಿಟ್ಟು ಬರ್ಬೇಕಂತೆ ಕರೀತಾರೆ ಊಟಕ್ಕೆ. ನಾನು ಊಟನೇ ಮಾಡಲಾಗುತ್ತೆ, ನಂಗೆ ಊಟನೇ ಬೇಡ ಇವತ್ತು, ನಾನು ಬರೋದೇ ಇಲ್ಲ. ನನಗೆ ಯಪ್ಪ ನಾನು ಗೊತ್ತೇ ಈ ಹಿಂದೆಯಿಂದ ಬಂದೆ ಕೂತ್ಕೊಂಡ್ರೆ ಹಿಂಗೆ ಗೊತ್ತಾಗತ್ತೆ ನಮಗೆ ಅವ್ರು ಬಂದಿದ್ದಾರೆ. ಅವ್ನು ಅದೆಲ್ಲ ಗೊತ್ತಿಲ್ಲ ನೀವು ಬರ್ಬೇಕಂತೆ ಅಂತ. ಹೋಗಮ್ಮ ನಾನು ಬರಲ್ಲ ನಾನು ಅಂತ. ಬನ್ನಿ ಅಂತ ಹೇಳ್ಕೊಂಡು ಹೋದ. ನನ್ನ ಹೇಳ್ಕೊಂಡು ಹೋದ್ರೆ ಎಲ್ಲ ಕೂತ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ಒಂದು ಎಲೆ ಖಾಲಿ ಇದೆ. ಅಯ್ಯೋ 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 ಎಂತ ಅದೃಷ್ಟನ ಊಟ ಫುಲ್ ನಡಕ್ತಾ ಇದ್ದೀನಿ ನಾನು. ಬೇಡವಾಗಿತ್ತು ನಂಗೆ ಆ ದಿನ ಅದೃಷ್ಟ ಅಂದ್ರೆ ಸೊ ಗಿಲ್ಟ್ ನನ್ಗೆ. ಪಕ್ಕದಲ್ಲಿ ಖಾಲಿ ಇತ್ತು, ಕುತ್ಕೊಳ್ಳಿ ಅಂದ್ರು ನನಗೆ. ಇಲ್ಲ ಸರ್ ಬೇಡ ನಾನು ಊಟ ಮಾಡಲ್ಲ ಇವತ್ತು ಅಂತಂದ್ರೆ. ಕುತ್ಕೊಳ್ಳಿ ಅಂತ ಜೋರು ಮಾಡಿದ್ರು. ಸರಿ ಹೋಗಿ ಕೂತ್ಕೊಂಡೆ. ಬಡಿಸು ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ, ತಿನ್ನಿ ಚಟ್ನಿ ಅಲ್ಲಿ ಕಲ್ಸ್ಕೊಳ್ಳಿ ತುಪ್ಪಕ್ಕಪ್ಪ ಕಲ್ಸಿ. ಹಿ ಇಸ್ ಲೈಕ್ ಲಿಟ್ರಲಿ ನನಗೆ ತುತ್ತ ತಿನ್ಸ್ಲಿಲ್ಲ ಅಷ್ಟೇ ಅವ್ರು ಅವತ್ತು. ಅಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು ನನಗೆ ಹೆದ್ರಿದ್ದೀನಿ. ಆಮೇಲೆ ನನ್ಗೆ ಹಂಗೆ ಅಂದ್ಬಿಟ್ಲಲ್ಲ ಅಂತ ಅವ್ಳು ಬೇಜಾರು. ಏನು ಕಲಾವಿದ್ರಮ್ಮ, ಎಲ್ಲ ಕಲಾವಿದ್ರು ತಲೆ ಕೆಡ್ಸ್ಕೊಂಡು ತಿಂತೀನಿ. ಬಡಿಸಪ್ಪ ಪಪ್ಪು ತುಂಬ ಚೆನ್ನಾಗಿದೆ ಪಪ್ಪು ಅಂತ ನನಗೆ. ಇಟ್ಸ್ ಸೋ ಕ್ಲೋಸ್ ಟು ಮೀ, ಸಿಟ್ಟಿಂಗ್ ರೈಟ್ ನೆಕ್ಸ್ಟ್ ಟು ಮೀ. ನಾನು ಪಪ್ಪು ತಿಂತಾ ಇದ್ದೀನೋ ಮೊಪ್ಪು ತಿಂತಾ ಇದ್ದೀನೋ ಸೊಪ್ಪು ತಿಂತಾ ಏನು ನನ್ನ ಮೈ ಮೇಲೆ ಜ್ಞಾನನೇ ಇಲ್ಲ. ಬಿಕಾಸ್ ಐ ಆಮ್ ಶಿವರಿಂಗ್. ಲೈಕ್ ನಾವು ಅಡ್ಮೈರ್ ಮಾಡುವಂಥ ಒಂದು ದೊಡ್ಡ ಮಹಾನ್ ಪ್ರತಿಭೆ ಅವರು. ನಮಗೆ ಗೊತ್ತು ಅವ್ರ ಕನ್ನಡ ಆಗಿರ್ಬೋದು, ಅವ್ರ ನಟನೆ ಆಗಿರ್ಬೋದು, ಅವ್ರ ಶ್ರದ್ಧೆ ಆಗಿರ್ಬೋದು. ಐ ಲೈಕ್ ಹಿಸ್ ಅಂದರೆ ರಾಘವೇಂದ್ರ ಸ್ವಾಮಿ ರೋಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಅತ್ಯಂತ ಪ್ರಿಯವಾದ ಒಂದು ನಾನ್ ವೆಜ್ನ ಎಷ್ಟೋ ತಿಂಗಳಾನುಗಟ್ಟಲೆ ಬಿಟ್ಟಿದ್ರಂತೆ. ಅಂದರೆ ಇದೆಲ್ಲ ಒಬ್ಬ ಸಾಮಾನ್ಯವಾದ ಕಲಾವಿದ್ರಿಗೆ ಬರಲ್ಲ. ಇದೊಂಥರ ತಪಸ್ವಿ ಅವರು. ಆ ತಪಸ್ಸು ಮಾಡೋ ಅಂಥ ಒಂದು ಮನೋಭಾವ ಇರೋರಿಗೆ. ಅಂಥವರು ಜೊತೆ ನಾನು ಒಂದು ಚಿಕ್ಕ 5 ನಿಮಿಷ ಕಳೆದಿದ್ದೀನಿ ಅನ್ನೋದಾದರೆ ಅದು ನನ್ನ ಸುಕೃತ. ಸುಕೃತನೇ ಸಹಿ ಅದು. ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್. ಐ ಹ್ಯಾವ್ ವರ್ಕ್ಡ್ ವಿತ್ ಎವ್ರಿ ಒನ್. ನಿರ್ದೇಶಕರ ಒಂದು ಇದರಲ್ಲೂ ಅತ್ಯುತ್ತಮವಾದ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ನಾಗಾಭರಣ ಆಗಿರ್ಬೋದು, TNS ಆಗಿರ್ಬೋದು. ಉಪೇಂದ್ರ ಸರ್ ಅಂತೂ ಎಷ್ಟು ಅಂದರೆ ಇವತ್ತಿಗೂ ಹೇಳ್ತಾರೆ, ನಿಮ್ಮ ಥರ ಏನು ಯಾರು ವಾಯ್ಸ್ ಕೊಡಲ್ಲ ರೀ ಇವಾಗ ಅಂತ. ಅಂದರೆ ಯು ಶುಡ್ ಸಿ ಹಿಸ್ ಇನ್ನೋಸೆನ್ಸ್ ಆ್ಯಂಡ್
ಹಿಸ್ ಸ್ವೀಟ್ ಟಾಕ್ ಅಂದರೆ ಇಷ್ಟು ಮಧುರವಾಗಿ ಅವರು ಸರ್ ಏನು ಗೊಳಕೊತಿರೋದು. ನಾನು ಸ್ವಲ್ಪ ವರ್ಷಗಳಾದ್ಮೇಲೆ ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನಾನೇ ಡಬ್ಬಿಗೋ, ಸ್ವಲ್ಪ ವರ್ಷ ಆದ್ಮೇಲೆ ಸ್ವಲ್ಪ ಲೀನಿಯಂಟ್ ಬಂತಲ್ಲ ನನಗೆ ಅವಾಗ ಏನು ಗೊಳಕೊತಿರೋ ಸರ್ ನೀವು ಹೆಣ್ಮಕ್ಳನ್ನ ಅಂತ. ಯೂಶ್ವಲಿ ಅವ್ರು ಸ್ವಲ್ಪ ಗಿರ್ಚೋದು ಹೆಣ್ಮಕ್ಳದು ಎಲ್ಲ ಏನು ಗೊಳಕೊತಿರೋ ಸಿನಿಮಾದಲ್ಲಿ ಅಂದರೆ ಅವರು ನೋಡ್ರಿ ಹೋಗ್ರಿ ಥಿಯೇಟ್ರ್ನಲ್ಲಿ ನೋಡಿ ಹೋಗ್ರಿ 3/4 ಜನ ಹೆಣ್ಮಕ್ಳೇ ಇರ್ತಾರೆ ನನ್ನ ಸಿನಿಮಾ ನೋಡೋಕ್ಕೆ ಅಂತ ಅಂದರೆ ಅಷ್ಟೇ. ಆಮೇಲೆ ಅಂದರೆ ಇಟ್ ಈಸ್ ಸೋ ಗುಡ್, ಸೋ ಟ್ಯಾಲೆಂಟೆಡ್. ಆಮೇಲೆ ನೀವೆಲ್ಲರೂ ಬರೀ ಅವರು ಪರದೆ ಮೇಲೆ ಬಂದೆ ಪ್ರಾಡಕ್ಟ್ಸ್ ನೋಡಿದಿರ. ಐ ಸೀನ್ ಬಿಹೈಂಡ್ ಇಟ್. ಅಂದರೆ ಹೇಗೆ ಹೇಳ್ಕೊಡ್ತಾರೆ ನಮಗೆ ಅಂತ. ಏನೊಂದು ಚೂರು ಬೇಜಾರು ಮಾಡ್ಕೊಳ್ಳಿಲ್ಲ, ಧ್ವನಿ ಏರ್ಸಲ್ಲ, ಎಷ್ಟು ಸಮಾಧಾನವಾಗಿ, ಎಷ್ಟು ಎಸ್ ನಾರಾಯಣ್ ಸರ್ ನಿಜವಾಗ್ಲೂ ಅಂಥವರೆಲ್ಲ ನನಗೆ ಟೆಕ್ನಿಕಲಿನೂ ಸೌಂಡು ಆ್ಯಂಡ್ ಎಮೋಷನ್ಸು, ಕಂಟೆಂಟು, ಹೇಳ್ಕೊಡೋ ಗುಣ ಇದೆಯಲ್ಲ. ಹೀಗೆ ಮಾಡಬೇಕು, ಇಲ್ಲ ಮೇಡಮ್ ಇದು ತುಂಬ ಒತ್ತುತ್ತಾ ಇದ್ದೀರಾ ಈ ಪದನ, ಈ ಪದ ಒತ್ತಬೇಡಿ, ಈ ಪದಕ್ಕೆ ಮಹತ್ವ ಕೊಡಿ ಅಂತ. ಅಂದರೆ ನಮಗೆ ಹೇಳ್ಕೊಟ್ಟು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಬ್ಲೆಸ್ಡ್. ಐ ಹ್ಯಾವ್ ಲೈಕ್ ಮುಗೀತು ನನಗೆ. ಐ ಆಮ್ ಡನ್. ಬಿಕಾಸ್ ಅಷ್ಟು 516 ಸಿನಿಮಾ ಮಾಡಿದ್ದೀನಿ ನಾನು. 516 ಸಿನಿಮಾಲಿ ಎಷ್ಟು ನಾವು ಜನಗಳನ್ನ, ಎಷ್ಟು ಕಲಾವಿದರು, ಎಷ್ಟು ನಿರ್ದೇಶಕರು, ಸೀರಿಯಸ್ ಸೂಪರ್ ನಿರ್ದೇಶಕರು. ಸುನೀಲ್ ಕುಮಾರ್ ದೇಸಾಯಿ ಆಗಿರ್ಬೋದು, ಡಿ ರಾಜೇಂದ್ರ ಸಿಂಗ್ ಬಾಬು ಸರ್, ಆಮೇಲೆ ಎಸ್ ನಾರಾಯಣ್ ಸರ್. ನೀವು ನಂಬ್ತಿರೋ ಇಲ್ವೋ, 9 ಗಂಟೆ ಶಾರ್ಪ್ ಅಂದರೆ ದ ಡೈರೆಕ್ಟರ್, ಎಸ್ಪೆಷಲಿ ಎಸ್ ನಾರಾಯಣ್ ಅಂತ ಆ ಎರಾದಲ್ಲಿ ಬಂದವರು ಡೈರೆಕ್ಟರ್ಸು, ಅವರು 8:55 ಕಲಿರೋರು. ನಾವು ಹೆದರಿಕೆಗೆ ವಿತಿನ್ ಟೈಮ್ ಇರ್ತಾ ಇದ್ವಿ. ನಾನು ನಂದು ಚಾಲೆಂಜ್ ಏನು, ಅವ್ರಿಗಿಂತ ಮುಂಚೆ ನಾನು ಇರಬೇಕು ಅಂತ 8:50 ಇರ್ತಾ ಇದ್ದೆ ನಾನು. ಸೊ ಅಂದರೆ ಶಿಸ್ತು, ಡಿಸಿಪ್ಲಿನ್, ಆ ಒಂದು ಇದನ್ನು ಎಲ್ಲರೂ, ಒಬ್ಬರಲ್ಲ ಇಬ್ಬರಲ್ಲ 3 ಜನ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿಬಡಿ ಹೂಮ್ ಆಲ್ ಐ ಹ್ಯಾವ್ ವರ್ಕ್ಡ್. ಆ ಶಿಸ್ತು, ಆ ಗತ್ತು, ಆ ಒಂದು ಶ್ರದ್ಧೆ ಗೊತ್ತಿಲ್ಲ ಇವಾಗಿನಲ್ಲಿ ಎಷ್ಟು ಜನಕ್ಕೆ ಅದು ಉಳ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನಂತೂ ಕಲ್ತಿದ್ದೀನಿ, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ದಟ್ ಐ ಹ್ಯಾವ್ ಬೀನ್ ಇನ್ ದಟ್ ಎರಾ, ಗೋಲ್ಡನ್ ಎರಾ. ಸೀರಿಯಸ್ಲಿ